ನಮಸ್ಕಾರ ವೀಕ್ಷಕರೇ, ಶುಭೋದಯ. ಮುದ್ರಾ ಮೆಡಿಸಿನ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರುತಿ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರೂಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸರವರು ನಮ್ಮೊಂದಿಗಿದ್ದಾರೆ. ಗುರೂಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಗುರೂಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ ಮಂತ್ರ ಯಂತ್ರ ತಂತ್ರಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನ ನಡೆಸಿ ಔಷಧಿ ರಹಿತ ಜೀವನ ನಡೆಸೋದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ ಪ್ರೇತ ಮಾಟ ಮಂತ್ರ ತಂತ್ರಗಳ ಬಗ್ಗೆ ಸಂಶೋಧನೆಯನ್ನ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರೂಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಗುರೂಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುರೂಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರೂಜಿ, ಶಾಪ ಪಾಪ ಅನ್ನುವಂಥದ್ದು ಇವತ್ತಿನ ಕಲಿಯುಗದಲ್ಲೂ ಕೂಡ ನಡೆಯುತ್ತಾ? ಕೆಲವೊಬ್ಬೊಬ್ಬರಿಗೆ ಅವರ ನೋವನ್ನ ಹೊರ ಹಾಕೋದಕ್ಕೆ ಬೇರೆಯವರಿಗೆ ಶಾಪ ಹಾಕ್ತಾರೆ. ಇದು ಕೂಡ ಇನ್ನೊಬ್ಬರಿಗೆ ತಟ್ಟುತ್ತಾ ಹೇಗೆ? ನೋಡಿ, ನಾವು ಸಂಪಾದನೆ ಮಾಡಿದ್ದು ವಾಪಸ್ ತೊಗೊಂಡೋಗ್ತೀವೋ ಇಲ್ಲ. ನಾವು ಹಾಕ್ಕೊಂಡಿರೋ ಬಟ್ಟೆನೂ ಕೂಡ ನಮ್ಮ ಜೊತೆ ಬರೋಲ್ಲ, ನಮ್ಮ ರೂಪ, ನಮ್ಮ ಶರೀರ ಯಾವುದೂ ಬರೋದಿಲ್ಲ. ಆದರೆ ಶಾಪ ಪಾಪ ನಮ್ಮ ಜೊತೆಲಿ ಬರುತ್ತೆ. ನಾವು ತಿಂದಿದ್ದು ಊಟ ಕೂಡ ಜೀರ್ಣ ಆದ ತಕ್ಷಣ ಅದು ಹೊರಟೋಗ್ಬಿಡುತ್ತೆ ಮಲಮೂತ್ರದಲ್ಲಿ. ಆದರೆ ಈ ಶಾಪ ಪಾಪ ಮಾತ್ರ ಅದೊಂಥರ ಬೇತಾಳ ಥರ ನಮ್ಮ ಬೆನ್ನತ್ತು ಬಿಡುತ್ತೆ. ಶಾಪ ಅಂತಂದರೆ ಅದು ನೊಂದ ಮನಸ್ಸಿನಿಂದ, ದುಃಖದಿಂದ ಆಡಿದಂಥ ಒಂದು ಮಾತು, ವಾಕ್ಯ. ಪಾಪ ಅಂತಂದರೆ ನಾವು ಮಾಡಿಕೊಂಡಂಥದ್ದು. ಈಗ ಶಾಪಗಳು ನಡೀತದ ಇಲ್ಲ ಅನ್ನೋದಕ್ಕೆ ನಮ್ಮ ಮಹಾಭಾರತ, ರಾಮಾಯಣಗಳಲ್ಲಿ ಗೊತ್ತಾಗತ್ತೆ ನಮಗೆ, ಉಲ್ಲೇಖನಗಳಿವೆ. ಶಾಪ ಹೆಂಗೆ ನಡೀತು, ಹೆಂಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ. ಪಾಪಗಳು ನಮ್ಮ ಸ್ವಯಂಕೃತದಿಂದ ಮಾಡುವಂಥದ್ದು. ಶಾಪ ನಾವು ಯಾವುದಾದ್ರೂ ಒಂದು ತಪ್ಪು ಮಾಡಿದಾಗ ಆ ತಪ್ಪು ನಮಗೆ ಫಲ ಕೊಡಲಿಲ್ಲ ಅಂದಾಗ ಏನಾಗುತ್ತೆ, ರಿವರ್ಸ್ ಆಗುತ್ತೆ. ಈ ಉದಾಹರಣೆಗೆ ಈಗ ಮಹಾವಿಷ್ಣುವಿಗೆ ಭಾಳಷ್ಟು ಶಾಪಗಳು ಬಂತು, ಅದಕ್ಕೆ ದಶಾವತಾರ ತಗೊಂಡ ಅಂತಲೇ ಹೇಳ್ತಾರೆ. ಇದು ರಾಮಾಯಣ ಮಹಾಭಾರತದ ಬಗ್ಗೆ ನಾವು ಮಾತಾಡೋದು ಬೇಡ. ಅದು ಇವತ್ತಿನ ಮಾಡರ್ನ್ ಸೈನ್ಸ್ನಲ್ಲಿ ಶಾಪ ಪಾಪ ಇವೆರಡೂ ನಮ್ಮ ಜೀನ್ಸಲ್ಲಿ ಬಂದುಬಿಡುತ್ತೆ. ಶಾಪಗಳೆಲ್ಲ ನಮ್ಮ DNA ಒಳಗೆ ಬರುತ್ತೆ, ಹೆರಿಡಿಟ್ರಿನಲ್ಲಿ ಬಂದುಬಿಡುತ್ತೆ. ಅದರಿಂದ ಶಾಪಗ್ರಸ್ತರಾಗಿ ಉಡಬಾರ್ದು, ಪಾಪಗ್ರಸ್ತರಾಗಿ ಉಡ್ಬೋದಂತೆ. ಪಾಪ ಮಾಡೋಂಥವ್ರು ಒಂದು ದಾನ ಮಾಡಿ, ನದಿ ಸ್ನಾನ ಮಾಡಿ, ನವಗ್ರಹ ಪೂಜೆ ಮಾಡಿ, ಏನೋ ಒಂದು ಸೇವೆ ಮಾಡಿ ಕಳ್ಕೋಬೋದು. ಶಾಪ ಪರಿಹಾರ ಇರೋದಿಲ್ಲ. ಸರಿ ಗುರೂಜಿ, ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ರಶ್ಮಿ ಅಂತ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ರಶ್ಮಿ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ಯಾರ ಬಗ್ಗೆ ಕೇಳಬೇಕಿತ್ತು ರಶ್ಮಿ ಅವರೇ? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಸರಿ ಗುರೂಜಿ ಇದ್ದಾರೆ, ಮಾತನಾಡಿ ರಶ್ಮಿ. ಗುರೂಜಿ ನಮಸ್ತೆ. ಗುರೂಜಿ ನಮಸ್ತೆ ಅಮ್ಮ, ಹೇಳಿ. ನನಗೆ 24 ವರ್ಷ. ಆದ್ರೆ ಏನೇ ತಿಂದ್ರು ದಪ್ಪ ಆಗಲ್ಲ. 33 kg ಮೇಲೆ ಹೋಗೋದೇ ಇಲ್ಲ. ನಂಗೆ ಡಾಕ್ಟ್ರು ಪೌಡ್ರು ಎಲ್ಲ ಬರ್ಕೊಟ್ಟಿದ್ರು, ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ರು. ಆಮೇಲೆ ತಿಂತೇನೆ, ಏನೇ ತಿಂದ್ರು ಕೂಡ ದಪ್ಪನೇ ಆಗ್ತಾ ಇಲ್ಲ. ನಿಮ್ಮ ತಂದೆ ತಾಯಿ ದಪ್ಪಕ್ಕಿದ್ದಾರಾ? ಹೌದು, ಇದ್ದಾರೆ. ಓಕೆ. ಕೆಲವ್ರಿಗೆ ಗ್ರೋತ್ ಹಾರ್ಮೋನ್ಸು ಡಿಫಿಷಿಯನ್ಸಿ ಇರ್ತದೆ. ಅದಕ್ಕೆ ನೀವೇನು ಮಾಡಬೇಕು, ವೈಟಮಿನ್ B12 ತೊಗೋಬೇಕು. ವೈಟಮಿನ್ B12 ಇರೋವಂಥ ಪದಾರ್ಥಗಳನ್ನು ಚೆನ್ನಾಗಿ ತಿನ್ನಬೇಕು. ಒಂದು. ಎರಡನೇದು, ಬಹುಶಃ ಮದುವೆ ಆದಮೇಲೆ ಕೆಲವು ಹೆಣ್ಮಕ್ಳು ದಪ್ಪ ಆಗ್ತಾರೆ. ಅದೊಂದು ನೈಸರ್ಗಿಕ ನ್ಯಾಚುರಲ್ ಗಿಫ್ಟ್ ಅದು. ಅದರಿಂದ ದಪ್ಪ ಆಗೋದಕ್ಕಿಂತ ಹೆಚ್ಚಾಗಿ ನೀವು ಹೇಗಿದ್ದರೂ ಹಾಗೆ ಇದ್ದರೂ ಒಳ್ಳೆಯದು. ಅದಕ್ಕೆ ದಪ್ಪ ಆದಮೇಲೆ ಕಮ್ಮಿ ಮಾಡ್ಕೊಳ್ಳೋದು ದೊಡ್ಡ ಕಷ್ಟ. ಅದು ಜಾಗಿಂಗ್ ಮಾಡಬೇಕು, ವಾಕಿಂಗ್ ಮಾಡಬೇಕು, ಅದಕ್ಕೆಲ್ಲ ಸಿಕ್ಕಾಬಟ್ಟೆ. ಅದರಿಂದ ನಾನು ಸಣ್ಣಕ್ಕಿದ್ದೀನೋದು ಮನಸ್ಸಲ್ಲಿ ತೆಗೆದಾಕ್ಬಿಟ್ರೆ ನೀವು ಆರಾಮಾಗಿ ತಾನೇ ಅಭಿವೃದ್ಧಿ ಆಗುತ್ತೆ ದೇಹದಲ್ಲಿ. ಅದರಿಂದ ನೀವು ಹೇಗಿದ್ದೀರೋ ಅದು ಇರೋದೇ ಚೆಂದ ಅಂತ ನನ್ನ ಅನಿಸಿಕೆ. ಮತ್ತು ಪಪ್ಪಾಯಿ ಚೆನ್ನಾಗಿ ತಿನ್ನಿ, ನುಗ್ಗೆಕಾಯಿ ಚೆನ್ನಾಗಿ ತಿನ್ನಿ, ಮತ್ತು ಹೆಚ್ಚೆಚ್ಚಿಗೆ ನೀವು ನೀರು ಕುಡೀರಿ. ಒಂದು ದಿನಕ್ಕೆ 3 ಲೀಟ್ರ್ ನೀರು ಕುಡೀರಿ. ತನಗೆ ತಾನೇ ದಪ್ಪ ಆಗೋ ಚಾನ್ಸಸ್ ಉಂಟು. ಒಣ ದ್ರಾಕ್ಷಿ ಹೆಚ್ಚಿಗೆ ತಿನ್ನಿ.
ಥ್ಯಾಂಕ್ ಯು ರಶ್ಮಿ ಅವರೇ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಸಾವಿತ್ರಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸಾವಿತ್ರಿ ಅವರೇ. ನಮಸ್ಕಾರ ಮೇಡಮ್, ಗುರೂಜಿ ಕಡೆ ಮಾತಾಡೋದಿತ್ರಿ. ಸರಿಮಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ರಾಯಚೂರು ಡಿಸ್ಟಿಕ್ ಇಂದ ಮಾತಾಡ್ತಾ ಇದೀವ್ರಿ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಗುರೂಜಿ. ನಮಸ್ಕಾರ ಗುರೂಜಿ. ನಮಸ್ತೆ. ಅದು ನೀವು ಎಕ್ಸಾಮ್ಗೆ ಹೋದ್ರ ಅಂದ್ರೆ ತಗೊಂಡೋಗ್ಬೇಕಾದ್ರೆ ಒಂದು ಇದನ್ನ ಯಂತ್ರ ಹೇಳಿದ್ರಲ್ರಿ ಗುರೂಜಿ. ನಮ್ಮ ಮಗಳು ಇಂಜಿನಿಯರಿಂಗ್ ಓದ್ತಿದ್ದಾಳ್ರಿ ಗುರೂಜಿ. ಅದು 4 ದಿವಸ 3 ದಿವಸ ಗ್ಯಾಪ್ ಇರುತ್ತಲ್ರಿ ಗುರೂಜಿ. ಅದು ತಗೊಂಡೋಗಿ ಮತ್ತೆ ಒಳ್ಳೆ ತಂದಿಡ್ಬೇಕೇನ್ರಿ ಗುರುಜಿ? ಅದು ಮತ್ತೆ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ತಗೊಂಡ್ ಹೋಗ್ಬೇಕೇನ್ರಿ? ಅದು ಯಾವಾಗಲೂ ಜೊತೆ ಜೋಬಲ್ ಇಟ್ಕೊಂಡು ಹೋಗ್ಬೇಕು ಎಕ್ಸಾಮ್ಗೆ ಹೋಗುವಾಗ. ಅಲ್ಲ, ಹೋಗಿರ್ತಾರಲ್ರಿ ಗುರುಜಿ, ಅವಾಗ ತಗೊಂಡ್ ಹೋಗಿರ್ತಾಳ್ರಿ. ಮತ್ತೆ ಬಂದಿಂದ ಅದನ್ನ ತೆಗೆದಿಡ್ಬೇಕೇನ್ರಿ ಹಂಗೆ ಕಂಟಿನ್ಯೂ ಆಗಿ ಇಟ್ಕೊಂಡ್ಬಿಡ್ಬೇಕ್ರಿ? ಅಲ್ಲ, ತೆಗ್ದಿ ದೇವ್ರ ಮುಂದೆ ಇಡಿ. ಇಲ್ರಿ ಸರ್, ಅವಳು PG ಅಲ್ಲಿ ಹಾಸ್ಟೆಲ್ ಅಲ್ಲಿ ಇದ್ದಾಳ್ರಿ ಸರ್. ಎಲ್ಲೋ ಒಂದು ಟೇಬಲ್ ದೇವ್ರ ಫೋಟೋ ಮುಂದೆ ಇಡಕ್ಕೆ ಹೇಳಿ PG-ನಲ್ಲಿ. ಹ್ಞೂನ್ರಿ, ದೇವ್ರ ಫೋಟೋ ಮುಂದಿಟ್ಟು ಮತ್ತೆ ಇನ್ನೊಂದ್ಸತಿ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಮತ್ತೆ ತಗೊಂಡ್ ಹೋಗ್ಬೇಕ್ರಿ? ಹೌದು, ಎಕ್ಸಾಮ್ಗೆ ಹೋಗುವಾಗ್ಲೇ ಅದು ತಗೊಂಡೋಗ್ಬೇಕು, ಇನ್ನೆಲ್ಲೂ ಹೋಗಂಗಿಲ್ಲ. ಅದನ್ನ ಎಕ್ಸಾಮ್ ಮಾತ್ರನೇ ಆ ಯಂತ್ರ ಮೀಸಲಾಗಿರೋದು. ಹೌದ್ರಿ ಗುರುಜಿ. ಇನ್ನೊಂದ್ ಕ್ವಶನ್ ಇದೆ ರೀ ಗುರುಜಿ. ಇದು ಬುದ್ಧಿ ಭ್ರಮಣ ಮಕ್ಳಿಗೆ ಹೇಳಿದ್ರಲ್ರಿ ಗುರುಜಿ, ಅದನ್ನ ಎಂತ ನಮ್ಮ 2ನೇ ಮಗಳಿಗೆ ಗುರುಜಿ, ಅವಳಿಗೆ ಅಷ್ಟು ಹುಷಾರ್ ಇಲ್ರಿ ಗುರುಜಿ ಅವಳು. ಹಂಗಾಗಿ ಅವಳಿಗೆ ಯಂತ್ರ ಮಾಡಿ ಅಲ್ಲಿ ಪಕ್ಕದಲ್ಲಿ ಕಟ್ಟಿಬಿಟ್ಟಿದ್ದೀನ್ರಿ ಗುರುಜಿ. ಅದ್ ಹಂಗೆ ಇರ್ಲೇನ್ರಿ? ಕಟ್ಬೇಕಂತದಕ್ಕೆ. ಹೌದು, ಅದು ಹಾಗೆ ಇರಬೇಕು. ಹಾರ್ಮೋನ್ಸ್ ಡೆವಲಪ್ ಆಗೋದು ಪೀನಲ್ ಗ್ಲ್ಯಾಂಡ್, ಪಿಟ್ಯೂಟರಿ ಗ್ಲ್ಯಾಂಡ್ಗೆ ಅದು ಯಂತ್ರ ವರ್ಕ್ ಆಗೋದು. ಅದು ಹಾಗೇ ಇರಬೇಕು, ಶರೀರ ಟಚ್ ಆಗಬೇಕು. ಕಾಲಕ್ರಮೇಣ ಅಭಿವೃದ್ಧಿ ಆಗ್ತಾ ಬರುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಹೊನ್ನಮ್ಮ ಅಂತ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ಕಾರ ಹೊನ್ನಮ್ಮ ಅವರೇ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಸರಿ, ಗುರೂಜಿ ಇದ್ದಾರೆ, ಮಾತನಾಡಿ. ಓಕೆ. ನಮಸ್ತೆ ಅಮ್ಮ. ನಮಸ್ತೆ ಸರ್, ಹೇಳಿ. ಹೊಸ ವರ್ಷ ಶುಭಾಶಯಗಳು ಸರ್. ನಿಮಗೂ ಅಷ್ಟೇ, ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಸರ್. ಏನು ಸಮಸ್ಯೆ ಹೇಳಿ. ಅದೇ ಅವನ ಉದ್ಯೋಗದ ಬಗ್ಗೆಗೆ ಹೇಳ್ಬೇಕಾ? ಹೇಳಿ, ಏನ್ ಮಾಡ್ತಾ ಇದಾರೆ ಅವರು? ಏನ್ ಕೆಲಸ ಮಾಡ್ತಾ ಇದಾರೆ? ಅವನು BCA ಮಾಡ್ಕೊಂಡಿದ್ದಾನೆ ಸರ್. ಇನ್ನು 2 ಉಳಿಸ್ಕೊಂಡಿದ್ದಾನೆ. ಕೆಲ್ಸಕ್ಕೆ ಯಾವುದ್ರಲ್ಲಿ ಮುಂದುವರಿದ್ರೆ ಒಳ್ಳೇದಾಗತ್ತೆ ಅಂತ. ಏನು ನಕ್ಷತ್ರ ರಾಶಿ ಹೇಳಿ? ರಾಶಿ ಶ್ರವಣ ನಕ್ಷತ್ರ ಸರ್. ಇನ್ನು ಓದೋದು ಮುಗಿಸಿಲ್ಲ ಅಂತೆಲ್ಲ ಹೇಳಿದವರು. ಹೌದು, ಓದ್ತಾ ಇದ್ದಾರೆ ಅಂತ. ಓದ್ತಾ ಇದ್ದಾರೆ, ಫೇಲ್ ಆಗಿದೆ ಅಂತ. ನೋಡಿಮ್ಮ, ಅವ್ನು ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಔದಂಬರ ವೃಕ್ಷ, ಹತ್ತಿ ಹಣ್ಣಿನ ಮರಕ್ಕೆ ದಿನಾ 108 ಸುತ್ತ ಪ್ರದಕ್ಷಿಣೆ ಮಾಡೋಕ್ಕೆ. ವಿದ್ಯೆ ಉದ್ದೆ ಎರಡಲ್ಲೂ ಅಭಿವೃದ್ಧಿ ಆಗುತ್ತೆ ಆ ಒಂದು ಪ್ರದಕ್ಷಿಣೆ ಮಾಡೋದ್ರಿಂದ. ಅದರಿಂದ ಬಹುಶಃ ಗುರುವಿನ ಬಲದಿಂದ ಅವನಿಗೆ ಎಜುಕೇಷನ್ ಕಂಪ್ಲೀಟ್ ಆಗ್ತಿಲ್ಲ ಅಂದರೆ ಗುರುಬಲ ಬೇಕು. ಅದಕ್ಕೇನು ಮಾಡಬೇಕು? ಔದಂಬರ ವೃಕ್ಷ ಪ್ರದಕ್ಷಿಣೆ ಡೈಲಿ ಬೆಳಗ್ಗೆ 108 ಸುತ್ತು ಒಂದು 48 ಡೇಸ್ ಬಿಡದೆ ಮಾಡಿಸಿ. ಧನ್ಯವಾದಗಳು ಹೊನ್ನಮ್ಮ ಅವರೇ ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ಗುರುಜಿಯವರ ಜೊತೆ ಮಾತನಾಡಬಹುದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗೊಬ್ರು ಕಾಲರ್ ಇದ್ದಾರೆ, ಗೀತಾ ಅಂತ, ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಗೀತಾ. ಗೀತಾ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಓಕೆ, ಕರೆ ಕಟ್ಟಾಗಿದೆ ಅನ್ಸುತ್ತೆ. ಗುರುಜಿ, ನಾವು ಪಾಪ ಶಾಪದ ಬಗ್ಗೆ ಮಾತಾಡ್ತಾ ಇದ್ವಿ. ನೀವು ಹೇಳ್ತಾ ಇದ್ರಿ ಪುನರ್ಜನ್ಮ ಅನ್ನೋದು ಇತ್ತು ಅಂತ ಅಂದ್ರೆ ಶಾಪ ಇರಬಾರ್ದು, ಪಾಪ ಇದ್ರೂ ಅದನ್ನ ನಿವಾರಣೆ ಮಾಡ್ಕೊಳ್ಬಹುದು ಅಂತ. ಯಾಕೆ ಗುರುಜಿ? ನೋಡಿ, ಶಾಪ ನಮ್ಮ ಜೀನ್ಸ್ ಅಲ್ಲೇ ಬಂದ್ಬಿಡುತ್ತೆ. ಜೆನೆಟಿಕ್ಸ್ ಥಿಯರಿ ಪ್ರಕಾರ ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್ ಅಂತಿದೆ, DNA ಅಂತ. ಇಟ್ಸ್ ಎ ಬಿಲ್ಡಿಂಗ್ ಬ್ಲಾಕ್ ಆಫ್ ದಿ ಬಾಡಿ. ನಮ್ಮ ಶರೀರವನ್ನು ಸೃಷ್ಟಿ ಮಾಡುವಂಥದ್ದು. ಆ DNA ಒಳಗಡೆ ಈ ಶಾಪಗಳು, ಪಾಪಗಳು ಸೇರ್ಕೊಂಡಿರುತ್ತೆ. ಯಾವಾಗ ಆ DNA ನಾವು ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂತಂದರೆ ರೀಬರ್ತ್ ಅಂತೂ ಗ್ಯಾರಂಟಿ. ಅದರಿಂದ ಶಾಪಗಳು ಬರುವಂಥದ್ದು, ನೋಡಿ, ಶಾಪಗಳಲ್ಲಿ 4 ಶಾಪ ಇದೆ. ಒಂದು ದೈವಶಾಪ, ಗುರುಶಾಪ ಅಂದರೆ ಮುನಿಶಾಪ, ಇನ್ನೊಂದು ಮಾತೃಶಾಪ, ಪಿತೃಶಾಪ ಅಂತೇಳಿ. ಇನ್ನೊಂದು ವಿಶೇಷ ಏನಂತಂತಂದರೆ ಸ್ವಯಂಕೃತ, ನಾವಾಗಿದ್ದು ನಾವೇ ಶಾಪಗ್ರಸ್ತರಾಗ್ಬಿಡ್ತೀವಿ. ಈಗ ನಾನು ನೀವು ಚೆನ್ನಾಗಿ ಏನೋ ಮೋಸ ಮಾಡಿದ್ರೆ ನೀವು ನಂಗೆ ಶಾಪ ಹಾಕ್ಬಿಡ್ತೀರಾ. ಅಥವಾ ನಾನು ನಿಮ್ಮ ಆಸ್ತಿ ತಿಂದುಬಿಟ್ಟೆ ಅಂತ ಇಟ್ಕೊಳ್ಳಿ, ಅಥವಾ ನಿಮ್ಮ ಆಸ್ತಿನ ಏನೋ ಮೋಸ ಮಾಡಿದೆ ಅಂದಾಗ ನೀವು ದುಃಖ ತಡೆಯೋಕ್ಕಾಗದೆ ಮನಸ್ಪೂರ್ವಕ ನೊಂದ್ಕೊಂಡು ನಂಗೆ ಶಾಪ ಹಾಕ್ಬಿಡ್ತೀರಾ. ಇದು ನನ್ನ ಇಂಡಿವಿಜುವಲ್ಲು. ನಮ್ಮ ತಂದೆ ಮೋಸ ಮಾಡಿಲ್ಲ, ನಿಮಗೆ ತಾತ ಮೋಸ ಮಾಡಿಲ್ಲ, ಮುತ್ತಾತರು ಮೋಸ ಮಾಡಿಲ್ಲ. ವಂಶ ಪಾರಂಪರೆಯಿಂದ ಬರುವಂಥ ಶಾಪಗಳು ಅದು ನನ್ನ ಮಕ್ಕಳು ಮೊಮ್ಮಕ್ಕಳಿಗೂ ಹೊರಟೋಗುತ್ತೆ. ವೈಯಕ್ತಿಕವಾಗಿ ಮಾಡೋದಂತೂ ನಾನೊಬ್ಬರಿಗೆ ಮೀಸಲ ಇರುತ್ತೆ. ನಾನೊಬ್ಬ ಸಫರ್ ಪಡ್ತೀನಿ, ನಮ್ಮನೆ ಬಾಕಿಯವ್ರು ಯಾರೂ ಸಫರ್ ಪಡಲ್ಲ.
ಅದಾಯ್ತಾ. ದೈವಶಾಪ ಇತ್ತು ಅಂತಂದರೆ ಇಡೀ ಫ್ಯಾಮಿಲಿನೇ ನರಳುತ್ತೆ. ಆ ಗೋತ್ರಜರು ಪೂರ್ತಿ ವಂಶ ಪೂರ್ತಿ ನರಳುತ್ತಾರೆ. ಇಲ್ಲಿ ಶಾಪಕ್ಕೆ ಪರಿಹಾರ ಇಲ್ಲ, ಶಾಪಕ್ಕೆ ರೆಮಿಡಿ ಇಲ್ಲ. ಅದರಲ್ಲೂ ಗುರುಶಾಪ ಸರ್ಪಶಾಪಕ್ಕೆ ಪರಿಹಾರವೇ ಇಲ್ಲ. ಬೇರೆ ಶಾಪಗಳಿಗೆಲ್ಲ ಒಂದು ತಲೆಮಾರು, 2ನೇ ಜನ್ರೇಷನ್ನು, 3ನೇ ಜನ್ರೇಷನ್ ಸ್ಟಾಪ್ ಆಗುತ್ತೆ. ಈ ಸರ್ಪಶಾಪ 12 ಜನ್ರೇಷನ್, 12 ತಲೆಮಾರು ಹೋಗುತ್ತೆ. ಗುರುಶಾಪ ಪೂರ್ತಿ ವಂಶಕ್ಕೆ ಹೊರಟೋಗುತ್ತೆ. ಆ ವಂಶದವ್ರು ಯಾರೂ ವಿದ್ಯಾವಂತರಾಗಲ್ಲ. 7ನೇ ಕ್ಲಾಸ್ಗೆ ಡಿಸ್ಕಂಟಿನ್ಯೂ ಮಾಡ್ತಾರೆ, SLC ಫೇಲು ಅಥವಾ ಡಿಗ್ರಿ ಜಾಯ್ನ್ ಆಗ್ತಾರೆ, ಓದೋದಿಲ್ಲ. ಅಪ್ಪನೂ ಎಜುಕೇಷನ್ ಮಾಡಿರಲ್ಲ, ಮಗನೂ ಮಾಡಿರಲ್ಲ. ಅಲ್ಲೆಲ್ಲೋ ವರ್ಕ್ಶಾಪಲ್ಲಿ ಕೆಲಸ ಮಾಡೋದು, ಹೂ ಮಾರೋದು, ಎಲೆ ಮಾರೋದು, ತೆಂಗಿನಕಾಯಿ ಮಾರೋದು, ಈ ಥರ ಶಾಪಗ್ರಸ್ತ ಗುರುಶಾಪಗ್ರಸ್ತ ವಂಶ ಅವ್ರು ಯಾರೂ ಕೂಡ ವಿದ್ಯಾವಂತರಾಗಲ್ಲ. ಅದೇ ಗುರುನ ಆಶೀರ್ವಾದ ಇದ್ದರೆ ಆ ಫುಲ್ ಫ್ಯಾಮಿಲಿ ಎಲ್ಲ ಟೀಚರ್ಸ್ ಆಗ್ತಾರೆ, ಡಾಕ್ಟರ್ಗಳಾಗ್ತಾರೆ, ಇಂಜಿನಿಯರ್ಗಳಾಗ್ತಾರೆ, IAS ಮಾಡಿಬಿಡ್ತಾರೆ, IPS ಮಾಡ್ತಾರೆ, ಒಳ್ಳೊಳ್ಳೆ ಗ್ರ್ಯಾಜುಯೇಷನ್ ಮಾಡಿಬಿಟ್ಟಿರ್ತಾರೆ ಗುರುವಿನ ಅನುಗ್ರಹ ಇದ್ದರೆ. ಅದರಿಂದ ಶಾಪ ನಮ್ಮ ಬ್ಲಡ್ಡಲ್ಲೇ, ಜೀನ್ಸಲ್ಲೇ ಬಂದುಬಿಡುತ್ತೆ. ಪಾಪನ ನಾವು ಮೆಡಿಸಿನ್ಸ್ ಮೂಲಕ ಕ್ಯೂರ್ ಮಾಡ್ಕೋಬೋದು. ದಾನ, ಸ್ನಾನ, ಜಾತ್ರೆ, ಜಪ, ತಪ ಇಂದ ಕ್ಯೂರ್ ಮಾಡ್ಕೋಬೋದು. ಓಕೆ ಗುರುಜಿ, ಈಗ ಒಬ್ರು ಕಾಲರ್ ಇದ್ದಾರೆ, ಛಾಯಾ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಛಾಯಾ. ನಮಸ್ಕಾರ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನಾನು ಜನರಲ್ ಆಗಿ 2 ಕ್ವಶನ್ ಕೇಳಬೇಕಿತ್ತು ಗುರುಜಿ ಅವ್ರ ಹತ್ರ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿಮ್ಮ. ಹಲೋ, ನಮಸ್ತೆ, ಮಾತಾಡಿ. ನಮಸ್ತೆ ಗುರುಜಿ, ಹೇಳಿ. ಹಲೋ, ನಾನು 2 ಕ್ವಶನ್ ಕೇಳ್ಬೇಕು ಗುರುಜಿ. ಮಕ್ಕಳು ಹೇಳಿದ ಮಾತು ಕೇಳಲ್ಲ ಅಂದ್ಬಿಟ್ಟು ನೀವು ಹೆಣ್ಮಕ್ಳಿಗೆ ಒಂದು ಮಂತ್ರ ಹೇಳ್ಕೊಟ್ರಿ, ಗಂಡ್ ಮಕ್ಳಿಗೂ ಅದೇ ತರದ ಒಂದು ಮಂತ್ರ ಹೇಳ್ಕೊಡಿ ಗುರುಜಿ. ಮಕ್ಳು ಹೇಳಿದ ಮಾತು ಕೇಳಲ್ಲ ಅಂತ. ಆಮೇಲೆ ಈ ದುಷ್ಟ ಬುದ್ಧಿ ಮತ್ತೆ ದುಶ್ಚಟಗಳಿಗೆ ದಾಸರಾಗ್ಬಿಟ್ಟಿರ್ತಾರೆ, ಅವ್ರನ್ನ ಹೆಂಗೆ ನಿಯಂತ್ರಿಸ್ಬೇಕು ಅನ್ನೋದು ಅದೊಂದು ಹೇಳ್ಕೊಡಿ ಗುರುಜಿ. ಮತ್ತೆ ಈ ಶನಿ ಮಕ್ಕಳು ಏನಾದ್ರು ಜಾತಕದಲ್ಲಿದ್ರೆ ಆ ಮಕ್ಕಳು ಉದ್ಧಾರನೇ ಆಗೋದಿಲ್ವಾ, ಅದನ್ನ ಒಂದ್ ಸ್ವಲ್ಪ ಹೇಳ್ಕೊಡಿ ಗುರುಜಿ. ಮಾಂದಿ ಮತ್ತೆ ಇನ್ನೊಂದು ಏನು ಗ್ರಹ ಇರೋದ್ರಿಂದ ಆ ಮಕ್ಕಳು ಉದ್ಧಾರ ಆಗಲ್ಲ ಅಂತ ಹೇಳ್ತಾರೆ, ಅದು ನಿಜನಾ ಗುರುಜಿ? ಅಲ್ಲ, ಅದು ಮಾಂದಿ ಎಲ್ಲಿದೆ ಲಗ್ನದಲ್ಲೇ ಇರ್ತದಾ ಅಥವಾ ಯಾವ 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 ಮನೇಲಿ ಇರ್ತದೆ ಅಂತ ಅದನ್ನ ನೋಡ್ಬಿಟ್ಟು ಹೇಳಬೇಕು. ಸುಮ್ಮನೆ ಎಲ್ಲ ಹೇಳ್ತಾರಮ್ಮ, ಅದೆಲ್ಲ ನಂಬೇಡಿ. ಮಾಂದಿ ಯಾವ ಮನೆಯಲ್ಲಿರ್ತದೆ ಲಗ್ನದಿಂದ ಅನ್ನೋದನ್ನು ಲೆಕ್ಕ ಹಾಕ್ಕೊಂಡು ಹೇಳಬೇಕು. ಮತ್ತು ಅದು ಪಂಚಮದಲ್ಲಿದ್ದಾಗ ಹೇಗೆ, ಸಪ್ತಮದಲ್ಲಿದ್ದಾಗ ಹೇಗೆ ಅನ್ನೋದನ್ನು ಲೆಕ್ಕಾಚಾರದ ಮೇಲೆ ಬರುತ್ತದು. ಅದನ್ನು ನಾವು ಅಷ್ಟು ಸೀರಿಯಸ್ಸಾಗಿ ತೊಗೊಳೋದು ಬೇಡ. ನೀವು ಹೇಳಿದ ಪ್ರಕಾರ ನಾನು ಅದೊಂದು ಎಪಿಸೋಡ್ ಮಾಡ್ತೀನಿ, ಮಾಂದಿ ಬಗ್ಗೆನೇ ಒಂದು ಸಲ ಮಾಡ್ತೀನಿ. ಮಾಂದಿ ಅಂದ್ರೇನು, ಮಾಂದಿ ಬಂದಾಗ ಹೇಗಿರ್ತದೆ ಅದನ್ನೆಲ್ಲ ಹೇಳಿ ಒಂದು ಮಾಡ್ತೀನಿ ನಾನು. ದಶಾಭಕ್ತಿ ನಡೆಯುವಾಗ ಹೇಗೆ ನಡೆಸ್ತದೆ ಅದು ಅನ್ನೋದು ಕೂಡ ಒಂದು ಹೇಳ್ತೀನಿ ನಾನು. ಒಳ್ಳೆ ಸಜೆಷನ್ ಕೊಟ್ಟಿದ್ದೀರಾ, ಖಂಡಿತ ನಾನು ಮಾಡ್ತೀನಿ. ಮತ್ತು ಮಕ್ಕಳು ಮೊಂಡತನ ಮತ್ತು ದುಶ್ಚಟಕ್ಕೆ ಬಲಿ ಆಗಬಾರ್ದು ಅನ್ನೋದಕ್ಕೆ ನಾನು ಈಗಾಗಲೇ ಸಾಕಷ್ಟು ಎಪಿಸೋಡ್ ಮಾಡಿದ್ದೀನಿ, ಯೂಟ್ಯೂಬಲ್ಲಿದೆ, ನೀವು ನೋಡಿ. ನಿಮ್ಮ ಬಹುಶಃ ಅದು ನಿಮಗೆ ಅಬ್ಸರ್ವ್ ಮಾಡಿಲ್ಲ ಅನಿಸುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಜಾನಕಮ್ಮ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಜಾನಕಮ್ಮ ಅವರೇ. ನಮಸ್ಕಾರ. ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ ಮಾತನಾಡಿಮ್ಮ. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಸರಿ ಜಾನಕಮ್ಮ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತು? ನಾವು ನಮ್ಮ ಅಮ್ಮಗನ ಮಗ ಕೇಳಬೇಕಾಗಿತ್ತು. ಗುರುಜಿ ಇದ್ದಾರೆ, ಮಾತನಾಡಿಮ್ಮ. ನಮಸ್ತೆ ಅಮ್ಮ, ಮಾತಾಡಿ. ನಮಸ್ತೆ. ನಮಸ್ಕಾರ ಸ್ವಾಮೀಜಿ. ನಮಸ್ತೆ. ನನ್ನ ಮೊಮ್ಮಗನ ಹೆಸರು ಮನ್ವಿತ್ ಬಾಲಾಜಿ ಅಂದ್ಬಿಟ್ಟು. ಅವನು 17/3/2011 ಹುಟ್ಟಿದಾನೆ. ಸಮಸ್ಯೆ ಹೇಳಿ. ಅವನು ಇದು ತುಂಬಾನೇ ಹಠ ಮಾಡ್ತಾನೆ, ಏನು ಊಟ ಮಾಡಲ್ಲ, ತಿಂಡಿ ತಿನ್ನಲ್ಲ, ಊಟ ನಿದ್ರೆ ಮಾಡಲ್ಲ, ತುಂಬಾನೇ ಕಷ್ಟ ಕೊಡ್ತಾನೆ ನೋಡ್ರಿ ಅವನು. ಅವನು ಹುಟ್ಟಿದ ವಾರ ಯಾವುದು? ಅವನು ಯಾವ ವಾರ ಹುಟ್ಟಿದ, ಯಾವ ದಿವಸ ಹುಟ್ಟಿದ್ದು, ಯಾವ ವಾರ? ಗುರುವಾರ ಹುಟ್ಟಿದ್ದಾನೆ. ಗುರುವಾರ ದಿನ ಹೊಸ್ಲು ಮುಂದೆ ಕೂರಿಸ್ಬಿಡಿ. ಹೊಸ್ಲು ಮೇಲೆ ಕೂರಿಸ್ಬಿಟ್ಟು ನಿಮ್ಮ ಮನೆ ಮೇನ್ ಡೋರ್, ಒಂದು ತಂತ್ರ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ, ತಂತ್ರ ಪ್ರಯೋಗ. ನಿಮ್ಮ ಮನೆ ಮೇನ್ ಡೋರು ಹೊಸ್ಲು ಮೇಲೆ ಕೂರಿಸ್ಬಿಟ್ಟು 1-2 ಚಮಚ ಕಲ್ಲುಪ್ಪು, ಒಂದು ನಿಂಬೆಹಣ್ಣು, ಮತ್ತೆ ಒಂದು 5-6 ಒಣಮೆಣಸಿನ್ಕಾಯಿ, ಆಮೇಲೆ ಒಂದು 5-6 ಕರಿಮೆಣಸು, ಇದಿಷ್ಟು ಎಡಗೈಲಿ ಇಟ್ಕೊಂಡ್ಬಿಟ್ಟು ನಾನು ಹೇಳೋ ಮಂತ್ರದಲ್ಲಿ ಇಳಿ ತೆಗಿಬೇಕು 21 ಸಲ. ತೆಗೆದುಬಿಟ್ಟು ಅದನ್ನು ತೊಗೊಂಡೋಗ್ಬಿಟ್ಟು ಬೇವಿನ ಮರದ ಬುಡಕ್ಕೆ ಹಾಕಿಬಿಟ್ರೆ, ಈಗ ಮೊಂಡತನ ಏನೆಲ್ಲ ಹೇಳಿದ್ರು ಅದೆಲ್ಲ ನಿವಾರಣೆ ಆಗುತ್ತೆ.
ಅದಕ್ಕೇನಂತ ಗೊತ್ತಾ ಮಂತ್ರ? ಲಂಬ ಕನ್ನೆ ಲಂಬ ಜಿಹ್ವೆ ಲಂಬಸ್ತನಿ ಮಹೋದರೆ ಆದಿಶಕ್ತಿ ಮಹಾಶಕ್ತಿ ಸರ್ವಶತ್ರು ವಿನಶ್ಯತ ಸ್ವಾಹ. ಲಂಬ ಕರ್ಣೆ ಲಂಬ ಜಿಹ್ವೆ ಲಂಬಸ್ತನಿ ಮಹೋದರಿ ಆದಿಶಕ್ತಿ ಮಹಾಶಕ್ತಿ ಸರ್ವಶತ್ರು ವಿವರ್ಷತ ಸ್ವಾಹ ಅಂತ ಈ ಮಂತ್ರ ಹೇಳ್ಕೊಂಡು 21 ಸಲ ಇಳಿ ತೆಗೆದುಬಿಟ್ಟು ಗುರುವಾರ ದಿವಸ ಸಂಜೆ ಹೊತ್ತು ಮಾಡಬೇಕು. ಗೋಧೋಳಿ ಲಗ್ನದಲ್ಲಿ ಸೂರ್ಯ ಮುಳುಗೋ ಸಮಯದಲ್ಲಿ ಮಾಡಿದ್ರೆ ಆ ಹುಡುಗ ಲೈಫ್ ಚೇಂಜ್ ಆಗುತ್ತೆ. ಇದನ್ನ 3 ಗುರುವಾರ ಮಾಡಿ. ಓಕೆ, ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ಗುರುಜಿಯವ್ರ ಜೊತೆ ಮಾತನಾಡಬಹುದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗೊಬ್ರು ಕಾಲರ್ ಇದ್ದಾರೆ, ಶೋಭಾ ಅಂತ, ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶೋಭಾ. ನಮಸ್ತೆ ಮೇಡಮ್. ಹೇಳಿಮಾ, ಯಾರ ಬಗ್ಗೆ ಕೇಳಬೇಕಿತ್ತು? ಇಲ್ಲ, ಅದು ನಾನು ಸ್ವಲ್ಪ ಈ ಸರ್ಪ ದೋಷದ ಬಗ್ಗೆ ಕೇಳಬೇಕಿತ್ತು. ಮತ್ತೆ ನಾವು ಎಲ್ಲೇ ಕೇಳಿದ್ರು ಜಲದೃಷ್ಟಿ ಜಾಸ್ತಿ ಅಂತ ಹೇಳ್ತಾರೆ ಮನೆಗೆ. ಸರಿಮಾ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಅಮ್ಮ, ಹೇಳಿ. ಗುರುಜಿ, ನಮ್ಗೆ ಇದು ಎಲ್ಲೇ ಶಾಸ್ತ್ರ ಕೇಳಿದ್ರು ಜಲದೃಷ್ಟಿ ಜಾಸ್ತಿ ಅಂತ ಹೇಳ್ತಾರೆ ಮನೆಗೆ ಆಗ್ಲಿ ಮಕ್ಕಳಿಗೆ ಆಗ್ಲಿ. ಅದಕ್ಕೊಂದು ಪರಿಹಾರ, ಮತ್ತೆ ಸರ್ಪ ದೋಷ ಇದ್ರೆ ಏನೇನು ಇರುತ್ತೆ? ಸರ್ಪದೋಷ 12 ವೆರೈಟಿ ದೋಷ ಇರುತ್ತೆ. 12 ವೆರೈಟಿ ನಿಮ್ಗೆ ಯಾವ ದೋಷ ಇದೆ ಅನ್ನೋದು ಬಹುಶಃ ಇದನ್ನು ನಾನು ಮುಂದಿನ ವಾರದಿಂದ ಮಾಡ್ತೀನಿ. ಸರ್ಪದೋಷ ಅಂದ್ರೇನು, ಯಾವ್ಯಾವ ವೆರೈಟಿ ಸರ್ಪದೋಷ ಇರ್ತದೆ, ಯಾವ್ಯಾವ ವೆರೈಟಿ ದೋಷ ಇದ್ದಾಗ ಅವ್ರ ಲೈಫಲ್ಲಿ ಹೆಂಗೆ ಬದುಕ್ತಾರೆ, ಹೇಗಿರ್ತಾರೆ, ಹುಡ್ತಾಗಿಂದ ಸಾಯೋವರೆಗೆ ಹೇಗಿರ್ತಾರೆ ಅಂತ ನಾನು ನೆಕ್ಸ್ಟ್ ವೀಕಿಂದ ಮಾಡ್ತೀನಿ. ಬಹುಶಃ ಅದು ಎಲ್ಲಿಗೂ ಒಂಥರ ಒಂದು ಕೆಟ್ಟ ಕಲ್ಪನೆ ಬಂದುಬಿಟ್ಟಿದೆ. ಸರ್ಪದೋಷ ಅಂದ ತಕ್ಷಣ ಒಂದು ಭಾವನೆ ಬೇರೆ ಥರ ಇದೆ. ಬಹುಶಃ ಅದಕ್ಕೆ ನಾನು ಮಾಡ್ತೀನಿ. ಎರಡನೇದು, ನಿಮ್ಮ ಮನೆಗೆ ದೃಷ್ಟಿ ದೋಷ ಇದೆ ಅಂತ ಹೇಳ್ತಾರೆ ಅಂದಾಗ ನನಗೆ ಭಾಳಷ್ಟು ಎಪಿಸೋಡ್ ಮಾಡಿದ್ದೀನಲ್ಲ. ಮನೆಗೆ ದೃಷ್ಟಿದೋಷ, ವ್ಯಕ್ತಿಗಳ ಮೇಲೆ ದೃಷ್ಟಿದೋಷ, ನಾವು ತಿನ್ನುವಂಥ ಪದಾರ್ಥಗಳು, ನಾವು ತೊಟ್ಕೊಳ್ಳೋಂಥ ವಸ್ತುಗಳ ಮೇಲೆ ದೃಷ್ಟಿದೋಷ ಬಂದಾಗ ದೃಷ್ಟಿ ಕೃದೃಷ್ಟಿ, ಶುಭ ದೃಷ್ಟಿ ಕೃದೃಷ್ಟಿ ಅಂತ ಎಲ್ಲ ಹೇಳಿ ನಾನು ಎಪಿಸೋಡ್ ಮಾಡಿದ್ದೀನಿ. ಯೂಟ್ಯೂಬಲ್ಲಿ ಇದೆ ನೋಡಿ, ಎಲ್ಲ ವೆರೈಟಿನೂ ಆ ದೃಷ್ಟಿಗೆ ದೋಷ ಸಂಬಂಧಪಟ್ಟಂತೆ ಎಲ್ಲ ಎಪಿಸೋಡ್ಸು ಮಾಡಿದ್ದೀನಿ. ಯಾವುದೂ ಉಳಿಸೇ ಇಲ್ಲ ನಾನು. ನೀವು ನೋಡಿಲ್ಲ ಅನಿಸುತ್ತೆ, ಮಾಡಿ. ಆದರೂ ಕೂಡ ನೀವು ಮನೆಯಲ್ಲಿ ಪ್ರತಿನಿತ್ಯ ನೀವು ಮನೆಯಲ್ಲಿ ಪ್ರತ್ಯಂಗಿರ ಜಪವನ್ನು ಮಾಡಿದ್ರೆ ಈ ದೋಷ ಹೊಟ್ಟೋಗುತ್ತೆ. ಅದಕ್ಕೇನು ಮಾಡಬೇಕು? ಓಂ ಕ್ಷಂ ರಾಂ ಕ್ರೀಂ ಭಕ್ಷಜ್ವಾಲಾ ಜಿಹ್ವಾ ಕರಾಳದಂಷ್ಟೇ ಪ್ರತ್ಯಂಗಿರೆ ಭದ್ರಕಾಳಿ ಕ್ಷಂ ರಾಂ ಕ್ರೀಂ ಹುಂ ಫಟ್ ಸ್ವಾಹ. ಈ ಮಂತ್ರನ ದಿನ ಜಪ ಮಾಡಿ. ಮನೆಗೆಲ್ಲ ನಿಮ್ಮ ಮನೆಯಲ್ಲ ಸಣ್ಣ ಸಣ್ಣ ಏನು ಐಟಮ್ಸ್ ಇದೋ ಅದಕ್ಕೂ ಕೂಡ ದೃಷ್ಟಿ ತಾಗೋದಿಲ್ಲ, ಅಷ್ಟು ಪವರ್ಫುಲ್ಲು. ನಾನು ಭಾಳಷ್ಟು ಎಪಿಸೋಡ್ ಇದು ಮಾಡಿದ್ದೀನಮ್ಮ. ನೀವು ಒಂದು ಸಲ ನೋಡಿ, ಆಗಲಿಲ್ಲ ಮತ್ತೊಂದು ಸಲ ಕರೆ ಮಾಡಿ. ನೀವು ಯಾವುದಕ್ಕೆ ದೃಷ್ಟಿದೋಷ ಅಂತ ಹೇಳ್ತೀರೋ ಅದಕ್ಕೆ ನಾನು ಮತ್ತೆ ಪರಿಹಾರ ಹೇಳ್ತೀನಿ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಮಂಗಳ ಅಂತ, ಮಂಡ್ಯದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಗಳ. ನಮಸ್ತೆ ಮೇಡಮ್. ನಾವು ಹಲೋ ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು ಮಂಗಳ ಅವರು? ನಾವು ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ನಮ್ಮ ಚೇತನ್ ಅಂತ ಮಗ, 8 ವರ್ಷದವನು. ಸರಿ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ. ನಮಸ್ತೆ ಗುರುಜಿ. ನನ್ ಮಗ ಚೇತನ್ ಅಂತ ಹೇಳಿ 8 ವರ್ಷ, ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾವನಿ ಗುರುಜಿ. ಅವ್ನಿಗೆ ಸುಮಾರು ಕಡೆ ಸ್ಕಿನ್ ಅಲರ್ಜಿ ಇತ್ತು, ಸುಮಾರು ಕಡೆ ತೋರ್ಸಿದ್ವಿ ಗುರುಜಿ. ಎಲ್ಲ ಅಂದ್ರು ಅವ್ನಿಗೆ ಸೋರಿಯಾಸಿಸ್ ಅಂತ ಅಂದ್ರು. ಆದ್ರೂ ಮೆಡಿಸಿನ್ ಕೊಡಿಸ್ತೀವಿ ಗುರುಜಿ. ಮೆಡಿಸಿನ್ ಕೊಡಿಸಿದಾಗ ಅದು ಕ್ಲಿಯರ್ ಅನ್ಸುತ್ತೆ. ತಿರ್ಗಾ ಅದು ಮೆಡಿಸಿನ್ ನಿಲ್ಸಿದ್ಮೇಲೆ ತಿರ್ಗಾ ಯಥಾ ಪ್ರಕಾರ ಬಂದ್ಬಿಡುತ್ತೆ ಗುರುಜಿ. ಅದಕ್ಕೆ ನಿಮ್ಮ ಹತ್ರ ಸೊಲ್ಯೂಷನ್ ಅಂತ ಹೇಳಿ ಮಾಡ್ಬಿಟ್ಟು ಫೋನ್ ಮಾಡಿದೆ ಗುರುಜಿ. ನಿಮ್ಗಿದೆಯಾ ಸೋರಿಯಾಸಿಸ್? ನಿಮ್ಗೆ ಅಥವಾ ನಿಮ್ಮ ಯಜಮಾನ? ಇಲ್ಲ ಗುರುಜಿ, ನಮ್ಮಲ್ಲಿ ಯಾರಿಗೂ ಇಲ್ಲ ಅದು. ಓಕೆ, ಅದು ಸರ್ಪದೋಷದಿಂದ ಬರುವಂಥದ್ದು. ಅವನ ಜಾತಕದಲ್ಲಿ ಸರ್ಪದೋಷ ಇದ್ದರೆ ಬರುತ್ತೆ. ಒಂದು ನಿಮ್ಮ ಮಂಡ್ಯ ಅಂತ ಹೇಳಿದಲ್ಲ ಅವರು, ಹೌದು. ನಿಮ್ಮ ಮತಿತಾಳೇಶ್ವರ ದೇವಸ್ಥಾನ ಗೊತ್ತಲ್ಲ? ಅದನ್ನು ಮಾಡಿದೀವಿ ಗುರುಜಿ. ಹೋಗಿದ್ದೀರ ಅಲ್ಲಿಗೆ ಮತಿತಾಳೇಶ್ವರ ದೇವಸ್ಥಾನಕ್ಕೆ? ಅಲ್ಲೂ 3 ವಾರ, ಅಲ್ಲೂ ಒಂದು 3 ಯಾತ್ರೆ ಮಾಡಿದೀವಿ ಗುರುಜಿ. ಮತ್ತೆ ಇಲ್ಲಿ ನಮ್ಗೆ ಪಕ್ಕದಲ್ಲೇ ವೈದ್ಯನಾಥೇಶ್ವರ ಅಂತ ಹೇಳಿ ಗುರುಜಿ, ಅದ್ರಲ್ಲೂ ಕೂಡ 3 ಯಾತ್ರೆ ಮಾಡಿದ್ವಿ. ಆದ್ರೂ ಏನು ಇದನ್ನಿಲ್ಲ ಗುರುಜಿ. ಒಂದ್ಸಲ ನೀವು ಕರ್ಕೊಂಡು ಬನ್ನಿ. ಹಾಗಾರೆ ಅದು ಕರ್ಕೊಂಡು ಬಂದು ನನಗೆ ತೋರಿಸಿ. ಅದಕ್ಕೆ ಎಷ್ಟು 7 ವರ್ಷದ ಮಗು ಅಲ್ಲ? 8 ವರ್ಷ ಗುರುಜಿ. ಹಂಗೆ 8 ವರ್ಷ ಪಾಪ. ಅದೇ 8 ವರ್ಷ ಅಂದರೆ ಕೆಲವುದೆಲ್ಲ ಅದು ಪರಿಹಾರ ಮಾಡ್ಕೊಳಕ್ಕಾಗುತ್ತೆ ಏನೋ ಗೊತ್ತಿಲ್ಲ, ಏಜ್ ಚಿಕ್ಕದು. ಒಂದ್ಸಲ ಕರ್ಕೊಂಡು ಬನ್ನಿ. ಸಾಧ್ಯ ಆದರೆ ದಿನನಿತ್ಯ ಬೆಳಿಗ್ಗೆ ಈ ಬೇವಿನ ಮರ, ಅರಳಿ ಮರದ ಕೆಳಗಡೆ ನಾಗದೇವತೆಯನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಅದಕ್ಕೆ ಕರ್ಕೊಂಡು ದಿನ ಪ್ರದಕ್ಷಿಣೆ ಮಾಡಬೇಕು 6 ತಿಂಗಳು. 6 ತಿಂಗಳು ಮಾಡಿದ್ರೆ ಸೋರಿಯಾಸಿಸ್ ಹೊಟ್ಟೆ ಹೋಗ್ಬಿಡುತ್ತೆ. ಓಕೆ, ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಜಯಕುಮಾರ್ ಅಂತ, ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಜಯಕುಮಾರ್. ನಮಸ್ತೆ ಸರ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಯ್ತು. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ.
ಗುರುಗಳಿಗೆ ಕೊಡಿ. ನಮಸ್ತೆ ಜಯಕುಮಾರ್ ಅವರೇ, ಹೇಳಿ. ನಮಸ್ತೆ ಸರ್, ನಾವು ದಾವಣಗೆರೆಯಿಂದ ಜಯಕುಮಾರ್ ಅಂತ. ಹೇಳಿ. ವೈಕುಂಠ ಏಕಾದಶಿ ದಿವಸ ನಿಮ್ಮ ದರ್ಶನ ಆಯ್ತು ಸರ್ ಬೆಳಿಗ್ಗೆ. ಓಕೆ. ಗುರುಗಳೇ, ನೀವು ಬಂದು ಆಶೀರ್ವಾದ ಮಾಡಿದ್ರಿ ನನಗೆ. ನಿಮ್ಮ ಅಭಿಮಾನಿ ನಾನು. ಬಹಳ ಸಂತೋಷ. ನಿಮ್ಮ ಎಲ್ಲಾ ಇವುಗಳನ್ನು ನಾನು ಬರೆದಿಡ್ತಾ ಇದ್ದೀನಿ ಸಾಧ್ಯವಾದಷ್ಟು. ಬಹಳ ಸಂತೋಷ. ಏನನ್ಸುತ್ತೆ ನಿಮ್ಗೆ ಇವೆಲ್ಲ ನೋಡಿ ಕೇಳಿ ಬರ್ಕೊಳ್ತಾ ಇದ್ದೀರಲ್ಲ, ಏನನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ? ಒಳ್ಳೆ ಪ್ರಭಾವಶಾಲಿ ಇದೆ ಸರ್ ನಿಮ್ಮ ಮಂತ್ರಗಳು ಇವು ಎಲ್ಲ. ನೀವು ದಾವಣಗೆರೆಗೆ ಬಂದಿದ್ರಲ್ಲ, ಅವಾಗ ಮಧುಕರಿ ಸ್ವೀಕಾರ ಮಾಡಿದ್ವಿ. ಓ ಗುಡ್. ಅದರಿಂದ ನಮಗೀಗ ಸ್ವಲ್ಪ ಸುಧಾರಣೆ ಆಗ್ತಾ ಇದೆ. ಬಹಳ ಸಂತೋಷ. ಆನಂತರ ನಮ್ಮ ಒಂದು ಹಳೆ ಮನೆ ಇದೆ, ಅದನ್ನ ಮಾರಾಟ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಏನ್ ಮಾಡಿದ್ರು ಆಗ್ತಾ ಇಲ್ಲ, ಏನ್ ಮಾಡಿದ್ರೆ ಅನುಕೂಲ ಆಗುತ್ತೆ ನೋಡಿ. ಮನೆ ಮಾರಾಟ ಮಾಡಲಿಕ್ಕೆ ಹಳೇದು ಅಥವಾ ಈಗ ತಾನೇ ಕಟ್ಟಿರೋ ಮನೆ ಮಾರಾಟ ಮಾಡೋದು ಹೇಗೆ ಅಂತ ನಾನು ಎಪಿಸೋಡ್ ಮಾಡಿದ್ದೀನಿ. ಒಂದು ಇಡೀ ಮಂತ್ರಾಕ್ಷತೆ ತೊಗೊಂಡ್ಬಿಟ್ಟು ನಿಮ್ಮ ಕುಲದೇವರ ಹೆಸರು ಬಿಟ್ಟು ಆ ಮನೆಯಲ್ಲಿ 108 ಸಲ ಜಪ ಮಾಡಿ ಆ ಮನೆ ಯಾವುದು ಮಾರಬೇಕು ಅಂತಿದ್ದೀರೋ ಆ ಮನೆ ದೇವ್ರ ಮನೇಲಿ ಇಟ್ಬಿಡಿ, ಮನೆ ಮಾರಾಟ ಆಗುತ್ತೆ. ಮಾರಾಟ ಆದಮೇಲೆ ಆ ಅಕ್ಷತೆ ತೊಗೊಂಡು ಹೋಗ್ಬಿಟ್ಟು ನೀವು ಯಾವ ದೇವ್ರಿಗೆ ಹೆಸರು ಇಟ್ಕೊಂಡು ಜಪ ಮಾಡಿದ್ರೋ ಆ ದೇವಿ ಸನ್ನಿಧಾನಕ್ಕೆ ತೊಗೊಂಡೋಗಿ ಅದನ್ನು ಇಟ್ಬಿಡಿ, ಆ ದೇವಿ ಸನ್ನಿಧಾನದಲ್ಲಿ ಎಲ್ಲರೂ ಒಂದು ಕಡೆ. ಇದು ತಂತ್ರ ಪ್ರಯೋಗ, ಅಕ್ಷತಾ ತಂತ್ರ ಪ್ರಯೋಗ ಅಂತ. ಇದನ್ನು ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಸಿದ್ದೇಶ್ ಅಂತ ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸಿದ್ದೇಶ್. ಸಿದ್ದೇಶ್ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಲೋ ಮೇಡಮ್, ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್ ಅವರೇ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ಗುರುಜಿ. ನಮಸ್ತೆ ಸಿದ್ದೇಶ್ ಅವರೇ, ಹೇಳಿ. ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ನವೆಂಬರ್ 12ನೇ ತಾರೀಕು ಹುಟ್ಟಾರೆ, 2017. ಹೇಳಿ, ಏನ್ ಸಮಸ್ಯೆ ಹೇಳಿ. ಒಂದ್ ವರ್ಷ ಆಗಿದೆ. ಭವಿಷ್ಯ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಯ್ತು. ಏನಾಗಿದೆ? ಒಂದು ವರ್ಷ ಆಗಿದೆ ಮಗು ಹುಟ್ಟಿ, ಭವಿಷ್ಯದ ಬಗ್ಗೆ ಮಾಹಿತಿ ಬೇಕು ಅಂತಾರೆ. ನೋಡಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮಕ್ಕಳು 12 ವರ್ಷದ ತನಕ ಭವಿಷ್ಯ ನೋಡಬಾರ್ದು. ಶಾಸ್ತ್ರನೇ ಹೇಳುತ್ತೆ 12 ವರ್ಷದ ತನಕ ಬಾಲಾರಿಷ್ಟಗಳು ನಡೀತದೆ. ಅದರಿಂದ 12 ವರ್ಷ ದಾಟಿದ ಮೇಲೆ ಅವ್ರದ್ದೆಲ್ಲನೂ ಗೊತ್ತಾಗೋದು. ಆದರೂ ಕೂಡ ಈಗ 1 ವರ್ಷ ಮಗು, ನೀವು ಅದನ್ನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಕಣ್ಣಲ್ಲಿ ಕಣ್ಣಿಟ್ಟು ಚೆನ್ನಾಗಿ ಆ ಮಗುನ ಪಾಲನೆ ಮಾಡಿ. ದಿನ ಮಗು ಜೊತೆ ಒಳ್ಳೆ ಮಂತ್ರ ಜಪ ತಪ್ಪಗಳನ್ನು ಹೇಳ್ತಾ ಇರಿ. ಆ ಮಗು ತೊಡ ಮೇಲೆ ಇಟ್ಕೊಂಡು ಇದೆಲ್ಲ ಮಾಡಿ. ನನ್ನ ಅಭಿಪ್ರಾಯ ಕೇಳೋದಾದರೆ 7 ವರ್ಷ ಮಕ್ಕಳು ಹಲ್ಲು ಬೀಳೋವರೆಗೂ ನಾವು ಭವಿಷ್ಯ ನೋಡಬಾರ್ದು, ಕೇಳಬಾರ್ದು. ಬಾಲಾರಿಷ್ಟ ಜಾತಕ ವಿಮರ್ಶನೆ ಮಾಡಬಾರ್ದು ಅಂತ ಶಾಸ್ತ್ರ ಹೇಳ್ತದೆ. ನೀವು ಇದನ್ನು ದಿನ ತಲೆಯಿಂದ ತೆಗೆದುಹಾಕಿ ಮಗು ಜೊತೆ ಚೆನ್ನಾಗಿ ಜಪ ತಪ್ಪಗಳು ಮಾಡಿ ದೇವಸ್ಥಾನ ಕರ್ಕೊಂಡು ಹೋಗೋದು ಮಾಡೋದೆಲ್ಲ ಮಾಡಿ ಚೆನ್ನಾಗಿ ಇಂಪ್ರೂವ್ ಆಗ್ತದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಕಾರ್ಯಕ್ರಮ ಮುಗಿಸುವಂಥ ಸಮಯ ಆಗಿದೆ. ಕಾರ್ಯಕ್ರಮದಲ್ಲಿದ್ದು ಪಾಪ ಹಾಗೆ ಶಾಪದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದ. ಸಾಯಿರಾಮ್. ವೀಕ್ಷಕರೇ, ಯಾರಿಗಿಲ್ಲ ಕರೆ ಸಿಕ್ಕಿಲ್ಲ, ಬೇಜಾರಾಗೋದು ಬೇಡ. ಕಾರ್ಯಕ್ರಮದ ಕೊನೆಯಲ್ಲಿ ಗುರೂಜಿಯವರ ಕಚೇರಿಯ ವಿಳಾಸ ಹಾಗೆ ದೂರವಾಣಿ ಸಂಖ್ಯೆಗಳು ಬರುತ್ತೆ, ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.